ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಟರ್ಬೋ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಕಲೆಕ್ಷನ್ ನೋಡಿದ್ರೆ 74 ಕೋಟಿಯಿಂದ 83 ಕೋಟಿವರೆಗೆ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಬಜೆಟ್ ನೋಡಿದ್ರೆ 48 ಕೋಟಿಯಿಂದ 53 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 153 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಡೈರೆಕ್ಟರ್ ಬೈ ವಿಸ್ಕಾ, ಹಾಗೆಯೇ ಪ್ರೊಡ್ಯೂಸರ್ ಬೈ ಮಮ್ಮೂಟಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡಿದ್ರೆ ಮೊದಲು ಮಮ್ಮೂಟಿ ಹಾಗೂ ಕಬೀರ್ ತೋನ್ ಸಿಂಗ್, ಸುನೀಲ್, ಅಂಜನಾ, ದಿಲೀಸ್ ಪತಾನ್, ಶ್ರುಭಿ ವರ್ಮಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಮೇ 23, 2024 ಬಿಡುಗಡೆಯಾಗಿರುವಂತಹ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಫ್ಯಾಕ್ಟ್ಗಳನ್ನು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಮಮ್ಮೂಟಿ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ರಾಜ್ಬಿ ಶೆಟ್ಟಿ ಅವರು ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳಿದರೆ, ರಾಜ್ಬಿ ಶೆಟ್ಟಿ ಅವರು ಸುನಿಲ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಸುನಿಲು ಅವನು ಒಂದು ದೊಡ್ಡ ಕಂಪನಿಯನ್ನು ಬೆಳೆಸಿರ್ತಾರೆ ಅಂತಲೇ ಹೇಳಬಹುದು. ಅವರಿಗೆ ಅವರ ಅಡ್ಡದಾರಿಗೆ ಯಾರ್ಯಾರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಕೊಲೆಯನ್ನು ಮಾಡಿ, ಹಾಗೆಯೇ ಅವ್ರಿಗೆ ಫ್ಯಾಮಿಲಿಗೆ ಕೊಲೆ ಆದಂಥ ವ್ಯಕ್ತಿ ಅವರ ಫ್ಯಾಮಿಲಿಗಳಿಗೆ ಒಂದಿಷ್ಟು ಅಮೌಂಟನ್ನು ಕೊಟ್ಟು ಸೆಟಲ್ಮೆಂಟನ್ನು ಮಾಡಿ ಯಾವುದೇ ರೀತಿ ಕೇಸ್ ಆಗ್ತಿದ್ದಂಗೆ ನೋಡಿಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅಲ್ಲೇ ಕೆಲಸ ಮಾಡ್ತಿರೋ ವ್ಯಕ್ತಿಗಳೆಲ್ಲ ಸುಮಾರು ಜನನೂ ಕೂಡ ತಿರುಗಿ ಅವರ ಕಂಪನಿ ವಿರುದ್ಧವಾಗಿ ಬೀಳ್ತಾರೆ. ಅದರಲ್ಲಿ ಸುಮಾರು ಜನಕ್ಕೆ ಹಣದ ಸಹಾಯವನ್ನು ಕೊಟ್ಟು ಕೆಲವ್ರನ್ನ ಕೊಂಡ್ಕೋತಾರೆ. ಇನ್ನು ಕೆಲವರು ಒಪ್ಕೊಳ್ದೆ ಆ ಜೀವಕ್ಕೆ ಬೆಲೆ ಸಿಗಬೇಕು ಅಂತೇಳಿ ತುಂಬ ಜನ ಹೋರಾಟ ಮಾಡ್ತಿರ್ತಾರೆ. ಅವ್ರನ್ನೂ ಕೂಡ ಒಂದಿಷ್ಟು ಜನಗಳನ್ನ ಸೇರಿಸಿ ಅವರಿಗೆ ನ್ಯಾಯ ಸಿಗೋಂಗೆ ಮಾಡೋಕ್ಕೆ ಮಮ್ಮೂಟಿ ಅವರು ತುಂಬ ಪ್ರಯತ್ನವನ್ನು ಪಡ್ತಾರೆ. ಅವರು ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ ಅಂದರೆ ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಅವರು ಹೀರೋ ಆಗಿ ತುಂಬ ಜನಗಳಿಗೆ ಸುಮಾರು ಸಹಾಯಗಳನ್ನು ಮಾಡ್ತಾರೆ ಮತ್ತು ಅವರಿಗೆ ಆದಷ್ಟು ಹೆಲ್ಪನ್ನು ಮಾಡ್ತಾರೆ. ಮತ್ತು ಸುನೀಲ್ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಮಡಗಿರುವಂಥ ಆಸ್ತಿಗಳನ್ನೆಲ್ಲ ಕೊಲೆಯಾದಂಥ ವ್ಯಕ್ತಿಗಳಿಗೆ ಹಾಗೂ ಅವರ ಮಕ್ಕಳುಗಳಿಗೆ, ಹಾಗೆಯೇ ಅವರ ಹೆಂಡತಿ, ಅವರ ತಂದೆ ತಾಯಿಗಳಿಗೆ ಸುಮಾರು ಹಣವನ್ನು ಟ್ರಾನ್ಸಾಕ್ಷನನ್ನು ಮಾಡಿಬಿಟ್ಟು ಹೊರಟೋಗ್ತಾರೆ. ಅದರಿಂದ ಮಮ್ಮೂಟಿ ಅವರ ಫ್ಯಾಮಿಲಿ ಹಾಗೂ ಅವ್ರ ವಿರುದ್ಧವಾಗಿ ನಿಂತ್ಕೊಂಡು ಹಾಗೆಯೇ ಅವರೆಲ್ಲ ಸರ್ವೈವ್ ಆಗ್ತಾರೆ. ಮತ್ತು ಸುಮಾರು ಕಡೆ ಬೇರೆ ಕಡೆ ಎಲ್ಲ ಸರ್ವೈವ್ ಮಾಡಿಕೊಂಡು ಮತ್ತು ಕೊನೆಗೂ ಕೂಡ ಸುನೀಲ್ ಅವ್ರನ್ನ ಇಂಡಿಯಾ ಆರ್ಮಿಯಿಂದ ಯಾವುದೋ ಒಂದು ಕೇಸ್ನಲ್ಲಿ ಫಿಟ್ ಮಾಡಿಬಿಟ್ಟು ಅವರನ್ನು ಅರೆಸ್ಟನ್ನು ಮಾಡೋಂಗೆ ಆಗ್ಬಿಡ್ತಾರೆ. ಹಾಗೆಯೇ ಫಿಲಮು ಕೂಡ ಎಂಡ್ ಆಗುತ್ತೆ. ಸ್ಟೋರಿ ರಿವ್ಯೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.